ಅಲ್ಲೇನು ಕೋತಿ ಕುಣಿತಾ ಇದೆಯೋ ಸಾರ್ ಏನೋ ಬೈತಾ ಇದಾರೆ ನಿಂತ್ಕೊಂಡು ಕೇಳಿಸ್ಕೊಡ್ರು ಅದನ್ನ ನೀವು ಬೈರಿ ಸರ್ ಮುಗೀತು ಈಗ ಕೊಡೈಕೆನಾಲಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ಮನಾರ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ವ್ಲಾಗ್ ನೋಡ್ತಾ ಇರಿ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಕೊಡೈಕೆನಾಲಿಂದ ಈಗ ಕೊಳಕುಮಲೆ ಪ್ಲ್ಯಾನ್ ಮಾಡಿದ್ದೀವಿ ಕೊಳಕುಮಲೆ ಹೋಗ್ತಾ ಇದ್ದೀವಿ ನೋಡಿ ಕೊಡೈಕೆನಾಲ್ ನೋಡಿ ಹೆಂಗಿದೆ ಸಖತ್ತಾಗಿದೆ ಅಲ್ಲಿ ಕಾಣಿಸ್ತಲ್ವ ಅಲ್ಲೊಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಅಲ್ಲೇ ಇದ್ದೋಗ್ಬೇಕಂತ ಪ್ಲಾನ್ ಮಾಡಿಬಿಟ್ಟಿದ್ದೀನಿ ಏನು ಹೇಳ್ತೀರಾ ಸ್ನೇಹಿತರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಮನೆಗಳು ಮಾತ್ರ ಸರಿಯಾಗಿ ಕಟ್ಟಿದ್ದಾರೆ ಜೋಗಿ ಜೋಗಿ ಏನೋ ಇದು ಬೆಟ್ಟನೋ ಇನ್ನು ಅಲ್ಲಡ ಊರ ಅಲ್ಲಡ ಎಲ್ಲೆಲ್ಲ ಎಲ್ಲಿ ಸಿಕ್ಕರೆ ಅಲ್ಲಿ ಎಲ್ಲೆಲ್ಲೋ ಮನೆಗಳು ಕಾಣಿಸ್ತವೆ ಇದು ನೋಡ್ಗುರು ಒಳ್ಳೆ ಗೋಡೆಗೆ ಅಂಟಾಕ್ದಂಗೆ ಕಟ್ಬಿಟ್ಟಿದ್ದಾರೆ ಮನೆಗಳು ಎಲ್ಲೋ ಕ್ರೇಜಿ ಅಲ್ವಾ ಸಖತ್ ಕ್ರೇಜಿ ಅಣ್ಣ ಫುಲ್ ಇರ್ಕೋ ಪೆಟ್ರೋಲು அந்த வாட்டிக்கு 150 எனக்கு ஏதாவது கிடைக்குமானே போட்டு 150 ஆர்டர் பண்ணியிருக்காங்க ஸ்கேனர் போடுறா வந்துட்டு கட் பண்ணிட்டு வந்துட்டு போட்டு நீங்கள் ಅಷ್ಟೇನು 1409 5,000 போடுங்க அது 1410 சொன்னேன் ಏನಿಲ್ಲ ಇವನ್ ಯಾರೋ ಹಳೆ ಡಾಕು ಇದ್ದಂಗೆ ಅವ್ರದ್ದು ಸ್ನೇಹಿತರೆ ದೌರ್ಜನ್ಯ ಹೆಂಗೆ ಮಾಡ್ತಾರೆ ಇಲ್ಲಿ ನಮ್ಮ ಕಡೆ ಆದರೆ ಅಯ್ಯೋ ನಜ್ಜಿ ನೋಡ್ದಾಗರು ದೌರ್ಜನ್ಯ ಅಷ್ಟಿಷ್ಟು ಮಾತ್ರ ಇಲ್ಲ ಅಲ್ಲ 1409 ಆಗಿದೆ 409 ಆಗಿದೆ 1409 ಆಗಿದೆ ಅದು 37 ಪೈಸಾ ಯಾರು ಕೊಡುವ ಅಂತ ನನ್ನ ಮಗ ದೌರ್ಜನ್ಯ ಮಾಡ್ತಾನೆ 1409 ರುಪೀಸು ಪ್ಲಸ್ಸು 35 ಪೈಸೆ ಅಂತ ನಾನೇನು ಮಾಡಿದೆ 1409 ಆಗ್ದೆ ಮಿಕ್ಕಿದ್ದು ಯಾರು ಹಾಕ್ತಾರೆ ಏನು ಅಂತಂದು ಬ್ರೋ ನನ್ನ ಹತ್ರ ಪೈಸೆ ಗೀಸೆಗಳು ಹಾಕೋಕ್ಕಾಗಲ್ಲ
ಪೈಸೆ ಗೀಸೆ ಕಡ್ದಲ್ಲೇ ಮಾತಾಡ್ದೆ. ಪೈಸೆ ಗೀಸೆ ಹಾಕೋಕ್ಕಾಗಲ್ಲ ನೋಡು, ಹಾಕಿದ್ದೀವಿ ಅಷ್ಟೇ. ಇನ್ನು ₹1 ಹಾಕೋದ್ರೆ ನಾನು ಹಾಕೋನಲ್ಲ. ಆಮೇಲೆ ಸ್ಲಿಪ್ ಮೇಲೆ ಏನೋ ಬರ್ಕೊಂಡ, ಅವ್ರ ಭಾಷೆಗೆ ಹೋದ್ರಕ ಹೋಗೋದು ಬಂದ್ಬಿಟ್ಟು ಹಾಕೊಂಡು ಕಡೆ ಅದನ್ನು ಅಪ್ಡೇಟ್ ಮಾಡ್ತಾರೆ. ಏನು ಗೊತ್ತೇನು ಕೇಳಲ್ಲ, ಅಪ್ಡೇಟ್ ಮಾಡ್ತಾರೆ ಅದನ್ನು. ಪೈಸೆಗಳು ಬಂದರೆ ಅದನ್ನು ಅಲ್ಲೇ ಓದ್ಬಿಟ್ಟು ಅಪ್ಡೇಟ್ ಮಾಡ್ತಾರೆ. ಇವರೆಲ್ಲ ತಿಕ್ಕಲ್ಲ ನನ್ನ ಮಕ್ಕಳು. ಊರಿಗೆ ಹೋಗ್ತಾ ಇದ್ದೀವಿ, ಊಟಿಗೆ ಬಂದ್ವಿ, ಊಟಿಗೆ ಬಂದು ಊಟಿ ಆಪಲ್ ತೊಗೊಂಡ್ವಿ. ನನ್ನ ಮಕ್ಳಿಗೆಲ್ಲ ರೋದನ ಕೊಟ್ಬಿಡ್ಬೇಕು ಈ ಕಡೆ. ಶಿಶಡೆ ಶಂಗೆ ನನ್ನ ಮಕ್ಕಳು ಈ ಕಡೆ ಎಲ್ಲ ಜಾಸ್ತಿ ಎಲ್ಲ. ಏನು ಗೊತ್ತಾ, ಆ್ಯಕ್ಚುಲಿ ಅವ್ರಿಗೂ ನಮಗೆ ಆಗಲ್ಲ ಅಂದರೆ ಹೆಂಗೆ ಗೊತ್ತಾ, ಈ ನಮ್ಮ ಕರ್ನಾಟಕದಿಂದ ನಮ್ಮ ಹುಡುಗರು ಬಂದಿರ್ತಾರೆ, ಏನು ಗೊತ್ತಾ ರೈಡರ್ಸು, ಅವ್ರು ಬಂದ್ಬಿಟ್ಟು ಇವ್ರು ಚೆನ್ನಾಗಿ ತಿಕ್ಕ ಉರಿಸ್ಬಿಟ್ಟು ಹೊರಟೋಗ್ತಾರೆ. ಹಂಗಾಗಿ ಇವೆಲ್ಲ ಓಹೋ ಇದು ಫಾಲ್ಸು ನೋಡೋದಿರೋ. How are you, sir? ಇದೇನು ಮೋರಿನಾ? ಹರಿಯೋದು ಜೀತಿ ಕಡೆಯಿಂದ ಕಡೆ ಹೋಗುತ್ತಾ? ನೈಸ್ ನೈಸ್. ಮದುವೆಯಲ್ಲಿ ಬ್ಯಾಚ್ ಫೋಟೋ ತೆಗೆಸ್ಕೊಳಲ್ಲ, ಆ ಫೋಟೋ ನೋಡಿದ್ಯಾ? ಎಲ್ಲೈತೆ ನೋಡಿ ಎದುರುಗಡೆ. ದೊಡ್ಡ ಕಾಂದಾನೆ ಬಂದ್ಬಿಟ್ಟು ಅವನೇನು ಹಿಂಗೆ ಅಂದರೆ ಏನು ಹ್ಯಾಂಡ್ಸಪ್ ಅಂತ ಹಿಂಗೆ ತೋರಿಸ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಅಕ್ಕನ್ನು ಬಿಲ್ಡಪ್ ನೋಡೋಕತ್ತಿಲ್ಲ. ಅಲ್ಲೊಳ್ಳೆ ಸ್ಪೆಕ್ಸಿಲ್ ಹಾಕ್ಕೊಂಡು ಅಯ್ಯೋ ಅಲ್ಲೊಳ್ಳೆ ಹೆಂಗೆ ತೆಸ್ಕೊತೈತೆ. ಅಯ್ಯೋ ಯಪ್ಪ, ಇನ್ನೊಂಚೂರು ಅಕ್ಕ ಚಂದ ಇದ್ದಿದ್ರೆ ಹಿಡಿಯೋಕ್ಕಾಯ್ತಾ ಇರಲಿಲ್ಲ. ನಮ್ಮಂಥವ್ರು ಎಷ್ಟು ಜನ ಹಾಳಾಗಿ ಹೋಗ್ಬಿಟ್ಟಿರೋರು. ಮುನ್ನಾರ್ಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಜಿತ್? 156 ಅಂದರೆ ಇವಾಗ ಎಷ್ಟು ಟೈಮ್ ಇನ್ನು? 12 ಅಂದರೆ 3 ಅವರ್ ಹೋಗ್ಬೇಕಾ? ಅಂದರೆ 50 ಕಿಲೋಮೀಟ್ರು ಸ್ಪೀಡಲ್ಲಿ ಅಲೆಕ್ಕೆ ಹೋದ್ರೆ 1 ಅವರ್ಗೆ 50. ಎಲ್ಲೆಲ್ಲ ಜೋಗ್ ಫಾಲ್ಸ್ಗಳೆಲ್ಲ ಅವಲ್ಲಪ್ಪ ಈ ಬೆಟ್ಟದಲ್ಲಿ. ಏನು ಎಲ್ಲ ಜುಳುಕಿಗ್ತೈತೆ. ಒಂದು ಸರಿ ಏನೋ ನೀರೇನೋ ಇದೇನೋ ಕುಸ್ದೈತಂದ್ರೆ ರೋಡ್ ಅಪ್ಪಚ್ಚಲ್ಲ ನೋಡೋ, ಎಲ್ಲೋ ಬೇಕಾದ್ರೆ ಹೋಗೋ ಜೋಗ್ ಫಾಲ್ಸ್ಗಳಲ್ಲಿ. ಸ್ಕೂಟಿ ಹಿಂದೆ ಹೋದರೆ ಅದಕ್ಕೊಂದು ಅರ್ಥ ಇದೆ, ಈ ಕಾರ್ ಹಿಂದೆ ಹೋದರೆ ಅರ್ಥ ಏನಿದೆ? ಅರ್ಥ ಅಂದ್ರೆ ಇವಾಗ ಸ್ಕೂಟಿ ಅಂದ್ರೆ ಹುಡುಗಿ, ಅದರಿಂದ ಹೋಗೋದ್ರಲ್ಲಿ ಅರ್ಥ ಇದೆ. ಅವನು ನನ್ನನ್ನು ತಡೆದ್ಬಿಟ್ಟಿದ್ದಾನೆ, ಮುಂದೆ ಬರೋಕ್ಕೆ ಬಿಡ್ತಾಯಿಲ್ಲ. ನಮ್ಮದು ಕಾರನಿಲ್ಲ, ನಿಮ್ಮದು ಕಾರನಿಲ್ಲ, ಹೊಡ್ಕೊಬಿಡಿ. ಮೈಕೊಂದು ಹಾಕೋತೀನಿ ಮುಂದೆ, ಹಾರನ್ ಬದಲು ಸೈಡ್ 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 ಅಂದ್ಕೊಂಡು ಹೋಗ್ತಾ ಇರೋದು. ಈ ಕರುಗಳು ತಿರುವುಗಳು ಎಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ, ನಮ್ಮ ಯಶ್ವರಲ್ಲಿರೋ ಡೈಲಾಗ್ ಮಾತ್ರ ಸಕ್ಕದಾಗಿ ಜ್ಞಾಪಕ ಬರ್ತಾಯಿದೆ. ಜ್ಞಾಪಕ ಇಟ್ಕೋ, ನನ್ನ ಜೊತೆ ಜರ್ನಿ ಮಾಡ್ತಾ ಇದೆಯಾ, ನಮ್ಮ ಜೊತೆ ಜರ್ನಿ ಮಾಡೋವಾಗ ತಿರುಗಳಿರುತ್ತೆ, ಕರುಗಳಿರುತ್ತೆ, ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ಹಂಪ್ಸ್ಗಳಿರುತ್ತೆ. ಬಾ ಸಕ್ಕದಾಗಿ ಹೇಳಿದಾರಲ್ಲ ಆ ಡೈಲಾಗ್ಗೆ, ಈ ಕರುಗಳಿಗೆ, ಈ ಬೆಟ್ಟಕ್ಕೆ, ಈ ಹಿಲ್ಸ್ಗೆ ಪಕ್ಕ ಮ್ಯಾಚ್ ಆಗ್ತಾ ಇದೆ. ಸ್ನೇಹಿತರೆ, ಇನ್ನೂ ಇಲ್ಲೇ ಬಿದ್ದಿದ್ದ ನೀನು ಗಾಡಿ ನನ್ನ ಮಕ್ಕಳಿಗೆ. ಅಜ್ಜಿ, ನಮ್ಮ ಕನ್ನಡಾಂಬೆ, ನಮ್ಮ ಕರ್ನಾಟಕದ ಫ್ಲಾಗ್ ಎತ್ಕೊಂಬಂದು ಆರಿಸಿದ್ರೆ ನಿಜ ಹೆವಿ 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 ಆಗಿರುತ್ತೆ. ಸಡನ್ ಪ್ಲಾನ್ ಮಾಡಿ ಸಡನ್ ಆಗಿ ಊರ್ಬಿಟ್ಬಿಟ್ಟಿದ್ದೀವಿ. ನೈಟೆಲ್ಲ ಊರ್ಬಿಟ್ಬಿಟ್ಟಿದ್ದೀವಿ. ಏನು ಎಲ್ಲ ಈ ಇನ್ಸ್ಟಾದಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ವಲ್ಲ, ಎಲ್ಲಿ ಸೈಕ್ ಆಗ್ಬಿಟ್ಟಿದ್ದಾರೆ ಎಲ್ಲ ನೋಡ್ಬಿಟ್ಟು. ಏನು ಗೊತ್ತಾ, ಇವಾಗ ಮಾತಾಡಿದ್ನಲ್ಲೋ ಆವಾಗ ಅಲ್ಲಿದ್ಯಾ ಅಂತಾರೆ ಬಂದ್ ಮಾಡಿ. ಒಂದು ಬ್ಯಾಗ್ ತಲೆ ಹಾಕ್ಕೊಂಡು ಗಾಡಿಯಲ್ಲಿ ಪೆಟ್ರೋಲ್ ಐತಿದ್ರೆ ಅದು ರೈಡ್ ಅಕ್ಕ ಫುಲ್ಲು ಅಲ್ಲೆಲ್ಲ ಆಲ್ ನೋಡ್ತಾವ್ರೆ ಗುರು. ಅದೇ ಚಳಿಗೆ ಯಾವುದು ಸರಿಯಾಗಿರೋದು ಕರ್ಕೊಂಬಂದ್ಬಿಟ್ಟವನೆ. ಅಕ್ಕ ಫುಲ್ ಜೋಶ್ ಬಂದ್ಬಿಟ್ಟಿದ್ದಾಳೆ. ಅಕ್ಕ ಫುಲ್ ಜೋಶ್ ಬಂದ ಮೇಲೆ ಬಂದ್ಬಿಟ್ಟಿದ್ದಾಳೆ. ನೋಡಿ ಹೆಂಗ್ ಕೊಡ್ತಾರೆ ಮಂಜ, 6 ಮೇಲೆ 6 ನೋಡ್ತಾ ಇರ್ಬೇಕು. ಕಣ್ಣುಗಳು ಎಲ್ಲ ನಮ್ಮ ಕಡೆ ಬಂದ್ಬಿಡುತ್ತಾ. ನನ್ನ ಮಗನ ಹನಿಮೂನ್ಗೆ ನಾವು ಬಂದ್ಬಿಟ್ಟಿದ್ದಾರೆ. ಅಜ್ಜಿ ನನಗೆ ಗೊತ್ತಿರ್ಬೇಕಾರೆ ಹೊಸ್ದಾಗ ಮದುವೆ ಮಾಡ್ಕೊಂಡು ಹನಿಮೂನ್ ಮಾಡ್ಕೊಳಕ್ಕೆ ನಾವು ಬಂದ್ಬಿಟ್ಟಿದ್ದಾರೆ.
ಅದೇ ಮದುವೆ ಮಾಡಿಕೊಂಡು ಫಸ್ಟ್ ಏಡ್ ಮಾಡಿ ಒಂದ್ಸರಿ ಬಿಟ್ಬಿಡೋಕ್ಕಾಗುತ್ತಾ? ಹಂಗೆ ಈ ಗಾಡಿಗಳು ಬಿಡೋಕ್ಕಾಗುತ್ತಾ? ಅದೇ ಥರ ನಮಗೆ ರೈಡ್ ಮಾಡಿದ್ರೆ ಫುಲ್ಲು ನಶೆ ಇರುತ್ತೆ. ಇದೊಂಥರ ಬ್ಯಾಡ್ ಹ್ಯಾಬಿಟ್ ಅಜಿತ್ ನನಗೆ. ಈ ರೈಡ್ ಅನ್ನೋದೇ ಬ್ಯಾಡ್ ಹ್ಯಾಬಿಟು. ಇದನ್ನು ಬಿಟ್ಕೊಡೋಕ್ಕಾಗುತ್ತಾ? ಎಂತ ಕೆಲವರು ಗೊತ್ತಾ ಅಜಿತ್, ಇವನಿಗೇನಪ್ಪ ಗಾಡಿ ತಗೊಂಡ್ಬಿಟ್ಟಿದ್ದಾನೆ, ಪೆಟ್ರೋಲ್ ಹಾಕ್ಸ್ಕೊತಾನೆ, ಇಲ್ಲಾಂದರೆ ಹೋಗ್ತಾನೆ, ಅದ್ರ ಸರ್ವೀಸು ಅದು ಪ್ರಾಬ್ಲಮ್ ಆದಾಗ ಅದ್ರ ಸೇಫ್ಟಿ ಮತ್ತು EMIಗಳು ಏನು ಅವ್ರ ಅಪ್ಪ ಅಂದ್ರೆ ಕೊಡ್ತಾರಾ ಏನು? ಹಾಂ